ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುರಾಯರ ಸೇವೆಯನ್ನು ಮಾಡಿ ಮುಗಿಸಿದಾಗ ಕೃಷ್ಣಾರ್ಪಣವನ್ನು ನಾವು ಮಾಡಬೇಕು. ಮೊದಲು ಸಂಕಲ್ಪ ಹೇಗೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೀವಿ. ಕೃಷ್ಣಾರ್ಪಣದ ಭಾಗವನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅದರಂತೆ ನೀವು ಅನುಷ್ಠಾನ ಮಾಡಿ ನಿಮ್ಮ ಸೇವೆಯನ್ನು ಗುರುರಾಯರಿಗೆ ಸಮರ್ಪಣೆ ಮಾಡಿ. ಮೊಟ್ಟ ಮೊದಲು ನೀವು ಸೇವೆಯನ್ನು ಮುಗಿಸಿದ ಮೇಲೆ ದೇವರ ಮುಂದೆ ಕುಳಿತುಕೊಳ್ಬೇಕು. ಅಥವಾ ನೀವು ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದಿರಿ ಆ ಸನ್ನಿಧಾನದ ಮುಂದೆ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಕುಳಿತುಕೊಳ್ಬೇಕು. ಈಗ ನಾನು ಹೇಳುವ ಮಂತ್ರವನ್ನು ಕೇಳಿಸಿಕೊಳ್ಳಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ, ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ಕೈಯಲ್ಲಿ ಒಂದು ಉದ್ಧರಣೆ ನೀರನ್ನು ಹಾಕಿಕೊಂಡು ಅದನ್ನು ನೀವು ತೆಗೆದುಕೊಳ್ಬೇಕು. ಕೇಶವ ನಾರಾಯಣ ಮಾಧವ, ನಿಮ್ಮ ದೇಹವೆಲ್ಲವೂ ಪವಿತ್ರ ಆಯಿತು ಎಂಬುದಾಗಿ ಭಾವಿಸ್ತಾ ಮುಂದೆ ಹೇಳುವುದನ್ನು ಕೈ ಮುಗಿದು ಕೇಳಿಸಿಕೊಳ್ಳಿ. ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ಶ್ರೀಕೃಷ್ಣ. ಭಗವಂತನ 24 ರೂಪಗಳು ನಿಮ್ಮ ದೇಹದಲ್ಲಿ ಸನ್ನಿಹಿತವಾಗಿವೆ ಎಂಬುದಾಗಿ ಭಾವಿಸಿರಿ. ಅನಂತರ ನಿಮ್ಮ ದೇಹದ ಒಳಗಿರುವ ಎಲ್ಲ ಕಶ್ಮಲದಿಂದ ಕೂಡಿರುವ ಗಾಳಿಯನ್ನು ಹೊರಗಡೆ ಹಾಕಿ, ಮೂಗಿನ ಮೂಲಕ, ಬಲಮೂಗಿನ ಮೂಲಕ ಹೊರಗಡೆ ಹಾಕಿ. ಶ್ರೀರಾಮ ಶ್ರೀರಾಮ ಶ್ರೀರಾಮ. ಈಗ ಶುಭೇ ಎಡಗೈ ಮೇಲೆ ಬಲಗೈ ಇಟ್ಟುಕೊಳ್ಳಿ. ಶುಭೇ ಶೋಭನೆ ಮುಹೂರ್ತೆ ವಿಷ್ಣೋರಾಜ್ಞ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಸಪ್ತಚತ್ವಾರಿಂಶದಿಕ-ಏಕೋನವಿಂಶತಿತಮೇ ಶಾಲಿವಾರ್ಷಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ. ಸಂವತ್ಸರ ಹೇಳಿ. ಸಂವತ್ಸರೇ ಅಯನೇ, ಅಯನವನ್ನು ಹೇಳಿ. ಮಾಸವನ್ನು ಹೇಳಿ. ಋತುವನ್ನು ಹೇಳಿ. ಮಾಸೆ ಪಕ್ಷೆ ಋತೌ ಶುಭತಿಥು ತಿಥಿಯನ್ನು ಹೇಳಿ. ವಾರವನ್ನು ಹೇಳಿ. ಶುಭವಾಸರಯುಕ್ತಾಯಾಂ ಶುಭನಕ್ಷತ್ರವಿಯೋಗ ಶುಭಕರ್ಣ ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಮದಾದಿಗುರುಣಾಂ ಅಂತ ಹೇಳಿಬಿಟ್ಟು ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ದುರಿತೋಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳ ಪ್ರಾಪ್ತ್ಯರ್ಥಂ ಸಮಸ್ತ ಅಭ್ಯುದಯಾರ್ಥಂ ಧರ್ಮಾರ್ಥ ಕಾಮ ಮೋಕ್ಷಾಕ್ಕೆ ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ಅಂತ ಹೇಳಿ ನಿಮ್ಮ ಗೋತ್ರವನ್ನು ಹೇಳಿ. ಗೋತ್ರೇ ನಕ್ಷತ್ರವನ್ನು ಹೇಳಿ. ನಕ್ಷತ್ರೇ ಜಾತಃ ನಿಮ್ಮ ಹೆಸರು ಹೇಳಿ. ಅಹಂ ಏತಾವದ್ದಿನ ಪರ್ಯಂತಂ, ನೀವು ಎಷ್ಟು ದಿವಸ ಸೇವೆ ಮಾಡಿದಿರಿ ಅಷ್ಟು ದಿವಸಗಳನ್ನ ಹೇಳಿ. ಉದಾಹರಣೆಗೆ 7 ದಿವಸ ಮಾಡಿದರೆ ಸಪ್ತ ದಿವಸ ಪರ್ಯಂತಂ ಅಂತ ಹೇಳಿ. ಹೇಳಿಬಿಟ್ಟು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸೇವಾಕರಣೇನ ಅಂತ ಹೇಳಿಬಿಟ್ಟು ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಹೇಳಿಕೊಳ್ಳಿ.
ಏತದ್ ಮಮ ಇಷ್ಟಾರ್ಥ ಪ್ರಾಪ್ತಿರಸ್ತು ಪ್ರಾಪ್ತಿರ್ಭವತು, ನನಗೆ ಇಷ್ಟಾರ್ಥ ನನಗೆ ದೊರಕಲಿ ಅಂತ ಕೇಳ್ಕೊಳ್ಳಿ. ಇಷ್ಟು ಕೇಳಿಕೊಂಡು ನಾಹಂ ಕರ್ತ ಹರಿಕರ್ತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ಅನೇನ ಹೇಳಿ, ಈಗ ನಾ ಹೇಳೋದನ್ನು ಹೇಳಿ. ಅನೇನ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮಾನಾಂ ಆರಾಧನಕರಣೇನ ಸೇವಾಕರಣೇನ ತದಂಗತ್ವೇನ, ನೀವೇನು ಸೇವೆ ಮಾಡಿದ್ದೀರಿ ಅದು ಲಕ್ಷ ಪ್ರದಕ್ಷಿಣ ನಮಸ್ಕಾರ ಕರಣೇನ ಅಥವಾ ಅಷ್ಟೋತ್ತರ ಶತ ಪ್ರದಕ್ಷಿಣ ನಮಸ್ಕಾರ ಕರಣೇನ, 108 ಮಾಡಿದರೆ 108 ನಮಸ್ಕಾರ ಮಾಡಿದರೆ, ಇಲ್ಲ ಲೇಖನ ಮಾಡಿದರೆ ಲಕ್ಷ ಮಂತ್ರ ಜಪ ಲೇಖನ ಕರಣೇನ ಅಂತ ಹೇಳಬೇಕು. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಪ್ರೀಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಒಂದು ಹೂವು ಮಂತ್ರಾಕ್ಷತೆ ಕೈಯಲ್ಲಿ ಹಿಡ್ಕೊಳ್ಳಿ. ಹೆಂಡತಿಯಾದವಳು ನೀರು ಹಾಕ್ತಾಳೆ ನಿಮ್ಮ ಕೈಗೆ. ಆ ನೀರನ್ನು ಒಂದು ಅರ್ಘ್ಯ ಪಾತ್ರೆಯಲ್ಲಿ ನೀವು ಬಿಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಬಿಡಬೇಕು. ಬಿಟ್ಟ ಮೇಲೆ ಆ ಹೂವೇನಿದೆ ಅದನ್ನು ನೀವು ಆಘ್ರಾಣ ಮಾಡಿ ವಾಸನೆ ನೋಡಿ ಹೆಂಡತಿ ಕೊಡಿ, ಅವ್ರು ಮುಟ್ಕೊಳ್ತಾರೆ ಅಥವಾ ನೀವೇ ಮುಟ್ಕೊಳ್ಳಿ. ಇಷ್ಟಾದಮೇಲೆ ಮತ್ತೆ ಕೈಯಲ್ಲಿ ನೀರು ಇಟ್ಕೊಳ್ಳಿ. ಸ್ಮೃತ್ಯ ಚ ನಾಮೋಕ್ತ್ಯ ತಪಸ್ಸೇವಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಸೇವಾಕರಣೇನ ಪ್ರಾಣಸ್ಥ ಸೀತಾಪತಿ ಶ್ರೀರಾಮಚಂದ್ರ ಪ್ರೀಯತಾಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಮತ್ತೊಮ್ಮೆ ನೀರನ್ನು ಬಿಡಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಹೀಗೆ ಯಥಾಶಕ್ತಿ ಮಂತ್ರವನ್ನು ಹೇಳಿಕೊಳ್ಳಬೇಕು. ಅದಾದಮೇಲೆ ನೀವು ಎದ್ದು ನಿಂತ್ಕೊಂಡು ಆ ತೆಂಗಿನಕಾಯಿ ಏನು ಸೇವೆಯ ಮೊದಲು ಇಟ್ಟಿದ್ರಿ ಆ ತೆಂಗಿನಕಾಯಿನ ಹಿಡಿದುಕೊಂಡು ಎದ್ದು ನಿಂತ್ಕೊಳ್ಬೇಕು. ಅಥವಾ ನಿಮಗೆ ತೆಂಗಿನಕಾಯಿ ಇರಲಿಲ್ಲ ಅಂತಂದರೆ ಈಗ ಹೊಸ ತೆಂಗಿನಕಾಯಿನೇ ಒಂದು ಹರಿವಾಣದಲ್ಲಿ ಇಟ್ಟುಕೊಂಡು ಎದ್ದು ನಿಂತ್ಕೊಳ್ಳಿ. ಎದ್ದು ನಿಂತ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಇದೆ ಅದನ್ನು ಹೇಳಿಕೊಂಡು ನನಗೆ ಈ ಒಂದು ಆ ಅಪೇಕ್ಷೆಯನ್ನು ತಾವು ಈಡೇರಿಸಬೇಕು ಎಂಬುದಾಗಿ ನೀವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಆ ಮೊದಲು ರಾಮದೇವರಲ್ಲಿ, ಅನಂತರ ಹನುಮದೇವರಲ್ಲಿ, ಮುಂದೆ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿ ಆ ತೆಂಗಿನಕಾಯಿಂದ ಕೂಡಿರುವಂತಹ ಹರಿವಾಣವನ್ನು ಗುರುರಾಯರ ಎದುರಿನಲ್ಲಿ ಇಟ್ಟು ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿ. ಅನಂತರ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಪುಂಡರೀಕಾಕ್ಷ ಶರಣಾಗತ ವತ್ಸಲ. ನೀವು ಮಾಡಿರುವಂಥ ಎಲ್ಲ ಪಾಪಗಳನ್ನು ಮನಸ್ಸಿಗೆ ತಂದುಕೊಂಡು ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿ ನನ್ನ ಈ ಸೇವೆಗೆ ಪ್ರತಿಬಂಧಕವಾದ ದುರಿತಗಳನ್ನು ದೂರ ಮಾಡಿ ಎಂಬುದಾಗಿ ಕ್ಷಮೆಯನ್ನು ಕೇಳಿ ಶರಣಾಗತರಾಗಿ ನಿಮ್ಮ ಎಲ್ಲ ಸೇವೆಯನ್ನು ಸಮರ್ಪಿಸಿ ಪುನಃ ಗುರುರಾಯರನ್ನು ನೋಡ್ತಾ ಅವರ ಅನುಗ್ರಹವನ್ನು ಅಪೇಕ್ಷೆ ಪಡ್ತಾ ನಮಸ್ಕಾರವನ್ನು ಸಲ್ಲಿಸಿ ಅನಂತರ 2 ತೆಂಗಿನಕಾಯಿಗಳನ್ನು ಗುರುರಾಯರು ನಿಮಗೆ ನೀಡುತ್ತಿದ್ದಾರೆ ಅಂತ ಭಾವಿಸಿ ಅವರಿಗೆ ತಾಕಿಸಿ ಆ 2 ತೆಂಗಿನಕಾಯಿಗಳನ್ನು ಮಡಿಲಲ್ಲಿ ಸ್ವೀಕಾರ ಮಾಡಿ. ಅನಂತರ ಆ 2 ತೆಂಗಿನಕಾಯಿಗಳನ್ನು ಒಡೆದು ಭಕ್ಷ್ಯಗಳನ್ನು ಮಾಡಿ ನೀವು ಸ್ವೀಕಾರ ಮಾಡಿ. ಇದಾದ ಮೇಲೆ ಇದು ತೆಂಗಿನಕಾಯಿದು ವಿಷಯ ಆಯಿತು. ಅದಕ್ಕೂ ಮೊದಲು ಸಾಧ್ಯವಾದರೆ ಆರತಿಯನ್ನು ಬೆಳಗಿ ಮತ್ತು ಈಗಾಗಲೇ ನೀವು ಮೊದಲೇ ತುಪ್ಪದ ದೀಪವನ್ನು ಹಚ್ಚಿಟ್ಟಿರಬೇಕು. ಆರತಿಯನ್ನು ಮಾಡಿ ನೀವು ಕೃಷ್ಣಾರ್ಪಣವನ್ನು ಹೇಳಿ ಕೊನೆಗೆ ಪುನಃ ಗಂಟೆಯನ್ನು ಬಾರಿಸಿ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ ಅಂತ ಮಂಗಳ ನಿನಾದದ ಜೊತೆಯಲ್ಲಿ ನಿಮ್ಮ ಕೃಷ್ಣಾರ್ಪಣ ಕಾರ್ಯಕ್ರಮವು ಸಮಾಪ್ತಿಗೊಳ್ಳಲಿ. ಕೊನೆಯಲ್ಲಿ ಇದನ್ನು ಹೇಳಿ ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಕೃಷ್ಣಾರ್ಪಣದ ಪ್ರಕ್ರಿಯೆ ಸಮಾಪ್ತಿಗೊಂಡಿದೆ. ಅನಂತರ ನೀವು ಮಾಡಿದ ಸೇವೆ ಪರಿಪೂರ್ಣವಾದ ಫಲವನ್ನು ನೀಡಬೇಕು ಅಂದರೆ ಹಸುವಿಗೆ ಏನಾದರೂ ಗೋಗ್ರಾಸವನ್ನು ನೀಡಬೇಕು ಅಥವಾ ಅನ್ನ ಸಂತರ್ಪಣೆ ಮಾಡಬೇಕು ಮತ್ತು ದಕ್ಷಿಣೆಯನ್ನು ನೀಡಬೇಕು. ಇದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪ ಹಣವನ್ನು ಎಲ್ಲ ಕಡೆಯೂ ಕೂಡ ವಿನಿಯೋಗ ಮಾಡಿ ನಿಮ್ಮ ಸೇವೆ ಪರಿಪೂರ್ಣವಾಗುತ್ತೆ ಹಾಗೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.